ಗ್ಯಾರಂಟಿ ಸರ್ಕಾರದ ಮಹಾ ನಿರ್ಲಕ್ಷ್ಯ. ಸರ್ಕಾರದ ನಿರ್ಲಕ್ಷ್ಯವೇ ಸರ್ಕಾರಿ ಶಾಲೆಯನ್ನ ಮುಚ್ಚೋಕೆ ಕಾರಣ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಭಾಗ್ಯವನ್ನ ಕೊಟ್ಟ ಕೈ ಸರ್ಕಾರದ ಅಸಲಿ ಕಹಾನಿ ಈಗ ಬಯಲಾಗಿದೆ. ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ. ಸರ್ಕಾರದ ನಿರ್ಲಕ್ಷ್ಯದ ನೀತಿ. ಸರ್ಕಾರಿ ಶಾಲೆಯನ್ನ ಉಳಿಸ್ತೀವಿ ಅಂತಿರೋ ಸಚಿವರೇ ಇಲ್ಲಿ ನೋಡಿ. ಸರ್ಕಾರಿ ಶಾಲೆಯಲ್ಲಿಯೇ ಕಳಪೆ ಫಲಿತಾಂಶಕ್ಕೆ ಇಲ್ಲಿದೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ದಾಖಲೆಗಳೇ ಹೇಳ್ತಾ ಇದೆ ರಾಜ್ಯ ಸರ್ಕಾರದ ಮಹಾ ನಿರ್ಲಕ್ಷ್ಯ. ಅಶ್ವವೇಗ ನ್ಯೂಸ್ನ ಬಿಚ್ಚಿಡ್ತಾ ಇದೆ ಸರ್ಕಾರ ನಿರ್ಲಕ್ಷ್ಯದ ನೀತಿ. ಸರ್ಕಾರಿ ಶಾಲೆಯನ್ನ ಉಳಿಸ್ತೀವಿ ಅಂತ ಅಂತಿರೋ ಸಚಿವರೇ ಒಂದೊಮ್ಮೆ ಇಲ್ಲಿ ನೋಡಿ ನೀವು. ಗ್ಯಾರಂಟಿ ಸರ್ಕಾರದ ಮಹಾ ನಿರ್ಲಕ್ಷ್ಯವನ್ನ ಮಾಡಿದೆ. ಅಶ್ವವೇಗ ನ್ಯೂಸ್ನ ಬಿಗ್ ಅಪ್ಡೇಟ್. ಸರ್ಕಾರಿ ಶಾಲೆಯನ್ನ ಉಳಿಸ್ತಾ ಇರುವ ರಾಜ್ಯದಲ್ಲಿ ಖಾಲಿ ಇವೆ 70,000 ಶಿಕ್ಷಕರ ಹುದ್ದೆ. ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ನುರಿತ ಶಿಕ್ಷಕರು ಇಲ್ಲದಂತಾಗಿದೆ. 2 ವರ್ಷದಿಂದ ಶಿಕ್ಷಕರನ್ನ ನೇಮಕ ಮಾಡಿಲ್ಲ ಸರ್ಕಾರ. 2 ಲಕ್ಷ ಸರ್ಕಾರಿ ಹುದ್ದೆ ಪೈಕಿ 70,000 ಶಿಕ್ಷಕ ಕೆಲಸ ಇನ್ನೂ ಕೂಡ ಖಾಲಿಯಾಗಿದೆ. 4 ರಿಂದ 5 ಲಕ್ಷ ಅಭ್ಯರ್ಥಿಗಳು ನೇಮಕಾತಿಗೆ ವೇಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರಿ ಶಾಲೆಯನ್ನ ಮುಚ್ಚೋದಕ್ಕೆ ಇಲ್ಲಿ ಒಂದ್ ರೀತಿಯಾಗಿ ಸರ್ಕಾರವೇ ನೇರ ಕಾರಣ ಆಗ್ತಾ ಇದೆ. 4 ರಿಂದ 5 ಲಕ್ಷ ಅಭ್ಯರ್ಥಿಗಳು ಕೂಡ ಇನ್ನು ವೇಟಿಂಗ್ ಮಾಡ್ತಾ ಇದ್ದಾರೆ. ನೇಮಕಾತಿಯನ್ನ ಮಾಡಿ ಅಂತ ಹೇಳಿ ಪ್ರತಿಭಟಿಸಿದ್ರು ಕೂಡ ಸರ್ಕಾರ ಡೋಂಟ್ ಕೇರ್ ಅನ್ನೋ ಫೀಲ್ ಅಲ್ಲಿದೆ. ಒಳ ಮೀಸಲಾತಿ ನೆಪವೊಡ್ಡಿ ರಾಜ್ಯದಲ್ಲಿ ಇನ್ನೂ ಕೂಡ 70,000 ಶಿಕ್ಷಕರ ಹುದ್ದೆ ಇನ್ನೂ ಖಾಲಿ ಇದೆ. ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಇನ್ನೂ ನುರಿತ ಶಿಕ್ಷಕರೇ ಇಲ್ಲದಂತಾಗಿದೆ.